ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಗುರುಗಳ ಅನುಗ್ರಹದಿಂದ 2ನೇ ಅಧ್ಯಾಯದ 70ನೇ ಶ್ಲೋಕವನ್ನು ನಾವಿವತ್ತು ನೋಡ್ಬೇಕು. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮಿ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮಿ. ಇಲ್ಲಿ ಇನ್ನೊಂದು ದೃಷ್ಟಾಂತವನ್ನು ಕೊಟ್ಟು ಆ ಜ್ಞಾನಿಯ ಒಂದು ಇಂದ್ರಿಯ ನಿಗ್ರಹದ ಬಗ್ಗೆ ತಿಳಿಸ್ತಾರೆ. ನದಿ ನೀರುಗಳು ಮಳೆಗಾಲದಲ್ಲಿ ತುಂಬಿ ಹರಿಯತ್ತೆ. ಆ ತುಂಬಿ ಹರಿಯೋ ನೀರು ಸಮುದ್ರಕ್ಕೆ ಹೋಗಿ ಸೇರತ್ತೆ. ಎಷ್ಟೋ ನದಿಗಳು ಹೋಗಿ ಆ ಸಮುದ್ರದ ಒಳಗೆ ಹೋಗಿ ಸೇರಿದಾಗ್ಲೂ ಸಮುದ್ರ ಉಕ್ಕಿ ಹರಿಯೋದಿಲ್ಲ, ಅದು ತಟಸ್ಥವಾಗಿ ಹಾಗೆ ಇದ್ದಾಗೆ ಇರತ್ತೆ ಅಂತ. ಅದೇ ತರ ಬೇಸಿಗೆಗಾಲದಲ್ಲಿ ನೀರು ಅಂತ ಅನ್ನೋದು ಹೆಚ್ಚು ಮಳೆ ಇಲ್ಲದೆ ಇರೋ ಕಾರಣಕ್ಕಾಗಿ ನದಿಗಳೆಲ್ಲ ಬತ್ತಿ ಹೋಗಿರತ್ತೆ. ಹೆಚ್ಚು ನದಿಗಳ ಒಂದು ಪ್ರವೇಶ ಸಮುದ್ರದಲ್ಲಿ ಆಗೋದಿಲ್ಲ. ಅದರಿಂದಾಗಿ ಈ ಸಮುದ್ರಕ್ಕೆ ಏನು ತೊಂದರೆ ಆಗೋದಿಲ್ಲ, ಅದು ಅದರಿಂದ ಕುಗ್ಗೋದು ಇಲ್ಲ ಅಂತ. ಆ ತರ ಜ್ಞಾನಿಯ ಮನಸ್ಸು ಈ ವಿಷಯಗಳು ಅಂತ ಅನ್ನೋಂಥದ್ದು ಇವಾಗ ಒಂದು ಐಸೋಲೇಟೆಡ್ ಪ್ಲೇಸ್ ಅಲ್ಲಿ ಹೋಗಿ ಕೂತಾಗ ಯಾವ ವಿಷಯದ ಸಂಪರ್ಕವೂ ಇರೋದಿಲ್ಲ. ಆ ವಿಷಯ ಇಲ್ಲ ಅಂತ ಅನ್ನೋದ್ರಿಂದ ಆ ಜ್ಞಾನಿಗೆ ಇಲ್ಲಿ ಏನೂ ಇಲ್ಲ ಅಂತ ಅನ್ನೋಂಥ ಒಂದು ಕೊರಗೂ ಇಲ್ಲ. ಅವನು ದೊಡ್ಡ ಒಂದು ಜನಾಂಗ ತುಂಬಿರುವಂತ ಜಾಗಕ್ಕೆ ಬಂದಾಗ್ಲೂ ಅಲ್ಲಿ ಎಷ್ಟೋ ವಿಷಯಗಳಿದೆ, ಆದ್ರೆ ಯಾವ ವಿಷಯವನ್ನು ಕೂಡ ಆ ಕಣ್ಣಿಗೆ ರೂಪ ಕಾಣಿಸ್ತಾ ಇರತ್ತೆ, ಕಿವಿಗೆ ಶಬ್ದ ಬರ್ತಾ ಇರತ್ತೆ, ಏನ್ ಬಂದ್ರು ಅದರಿಂದಾಗಿ ಅವ್ರಿಗೆ ಯಾವ ಒಂದು ಉಕ್ಕಿ ಹರಿಯುವಂತ ಮನಸ್ಸು ಆಗೋದಿಲ್ಲ. ಆ ವಿಷಯದ ಕಡೆಗೆ ಸೇವನ ಮಾಡ್ಬೇಕು ಅಂತ ಅನ್ನೋಂತ ಇಚ್ಛೆನೂ ಅವ್ರಿಗೆ ಆಗೋದಿಲ್ಲ ಅಂತ ಅವರು ತದ್ವತ್ ಕಾಮ ಯಂ ಪ್ರವಿಶಂತಿ ಸರ್ವೇ. ಯಾವ್ದ್ಯಾವ್ದೋ ಕೂಡ ಬರ್ತಾ ಇರತ್ತೆ ಒಳಗೆ, ಆದ್ರೆ ಆ ಕಾಮನೆಗಳು ಅಂತ ಅನ್ನುವಂಥದ್ದು ಇವನನ್ನು ಪ್ರವೇಶ ಮಾಡೋದಕ್ಕೆ ಅಂದ್ರೆ ಮನಸ್ಸಿಗೆ ಒಳಗೆ ಹೋಗಿ ಈ ಸೆನ್ಸ್ ಆಬ್ಜೆಕ್ಟ್ಸ್ ಒಂದು ಕಾಮನೆಯನ್ನು ಜಾಗೃತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಂತ ಮನಸ್ಸು ಅಚಲವಾಗಿ ಪರಮಾತ್ಮನಲ್ಲಿ ಪ್ರತಿಷ್ಠೆ ಆಗಿರೋದಕ್ಕೆ ಕಾರಣ ಏನು ಅಂದ್ರೆ ಅವನು ಕಾಮಿಯಾಗಿಲ್ಲ. ಕಾಮ ಅಂತ ಅನ್ನುವಂಥದ್ದು ಅವನಲ್ಲಿ ಇನ್ನೂ ಉಳಿದಿದ್ರೆ ಏನಾಗತ್ತೆ, ವಿಷಯ ಬಂದ ಕೂಡ್ಲೆ ಅವಾಗ ಅದನ್ನು ಸವಿಬೇಕು ಅಂತ ಅನ್ನುವಂತ ಆಸೆಯು ಜಾಗೃತಿ ಆಗತ್ತೆ. ಎಷ್ಟು ಹತ್ರದಿಂದ ವಿಶ್ಲೇಷಣೆ ಮಾಡಿ ಹೇಳ್ತಾನ ಪರಮಾತ್ಮ. ಏನಂತಾನ, ಇಂದ್ರಿಯ ನಿಗ್ರಹ ತುಂಬಾ ಮುಖ್ಯ, ಮಾಡ್ಲೇಬೇಕು. ಆ ಇಂದ್ರಿಯ ನಿಗ್ರಹ ಅಂತ ಅನ್ನೋದು ನಾವು ಈಗಾಗ್ಲೇ ಮಾಡಿ ನಮ್ಗೆ ಆ ನಿಗ್ರಹ ಇದೆ ಅಂತ ನಾವು ತಿಳ್ಕೊಳ್ಳೋಂತ ಭ್ರಮೆ ತುಂಬಾ ದೊಡ್ಡ ತಪ್ಪು. ಯಾಕೆಂದ್ರೆ ಆ ಇಂದ್ರಿಯ ನಿಗ್ರಹ ಅಂತ ಅನ್ನೋಂಥದ್ದು ಎಷ್ಟು ಕಷ್ಟ ಸಾಧ್ಯ ಅಂತಂದ್ರೆ, ಯಾವಾಗ ನಾವು ಆ ಇಂದ್ರಿಯದ ಸಂಪರ್ಕ ಆ ವಿಷಯಕ್ಕೆ ಹೋದಾಗ ಆ ವಿಷಯ ಅಂತ ಅನ್ನೋದು ಇಲ್ಲಿದೆ, ನಾನು ಇದನ್ನ ಗ್ರಹಿಸಬಹುದು ಅಂತ ಅನ್ನೋಂತ ಒಂದು ಅವಕಾಶ ಬಂದಾಗ್ಲೂ ಅದನ್ನು ಬೇಡ ಅಂತ ಯಾವ ಒಂದು ಪ್ರಯಾಸ ಇಲ್ದೇನೆ ಆ ಜೀವನಿಗೆ ಜ್ಞಾನಿಗೆ ಅನಿಸತ್ತೆಯೋ ಆವಾಗ ಅವನು ಈ ಕಾಮನೆಗಳನ್ನು ತೊರೆದಿದ್ದಾನ ಅಂತ ಹೇಳಬಹುದು. ಆದ್ರೆ ಕಾಮನೆಗಳಿದ್ದವನಿಗೆ ಏನಾಗತ್ತೆ, ಈ ಆಸೆಗಳು ಅಂತ ಅನ್ನುವಂಥದ್ದು ಒಳಗೆ ಎಲ್ಲಿಯೋ ಇದ್ದಿದ್ರೆ ಯಾವಾಗ ವಿಷಯಗಳು ಅವನ ಮುಂದೆ ಬಂತೋ, ಆ ಸಂಪರ್ಕ ಆಯ್ತೋ, ಅವಾಗ ಅವನಿಗೆ ಏನು ಇವಾಗ ಇದನ್ನು ಸವಿಯೋಣ ಅಂತ ಅನ್ಸ್ಬಿಡತ್ತೆ. ಅದರಿಂದಾಗಿ ಅವನಿಗೆ ಶಾಂತಿ ಇಲ್ಲ ಅಂತ. ಶಾಂತಿ ಮಾಪ್ನೋತಿ, ಯಾರಿಗೆ ಮೋಕ್ಷ ಸಿಗೋದು ಅಂತ ಅನ್ನೋದು ಪರಮಾತ್ಮನ ಅಪರೋಕ್ಷ ಸಿಕ್ಕಿದವನಿಗೆ ಮಾತ್ರ ಮೋಕ್ಷ ಅಂತ. ಅಪರೋಕ್ಷ ಜ್ಞಾನ ಆಗಬೇಕಾದ್ರೆ ಜೀವನಿಗೆ ಏನು ಧ್ಯಾನ ಮುಖ್ಯ. ಆ ಧ್ಯಾನ ಮಾಡೋದಕ್ಕೆ ಏನ್ ಮುಖ್ಯ, ಆ ಧ್ಯಾನಕ್ಕೆ ಬಂದು ಏಕಾಗ್ರತೆ ಮುಖ್ಯ ಅಂತ. ಏಕಾಗ್ರವಾದ ಮನಸ್ಸು ಯಾರಿಗೆ ಲಭ್ಯ ಆಗೋದು, ಯಾರ ಇಂದ್ರಿಯಗಳು ಅವನ ಹಿಡಿತದಲ್ಲಿ ಇದೆಯೋ ಅವರಿಗೆ ಅಂತ. ಇಂದ್ರಿಯದ ಹಿಡಿತ ಅಂತ ಅನ್ನುವಂಥದ್ದು ನಾವು ತುಂಬಾ ಅಗತ್ಯವಾಗಿ ಸಂಪಾದನೆ ಮಾಡ್ಬೇಕು, ಆದ್ರೂ ಕೂಡ ಎಚ್ಚರವಾಗಿರ್ಬೇಕು ಅಂತ. ಯಾವುದೋ ಒಂದು ಪ್ರದೇಶದಲ್ಲಿ ನಿಮ್ಗೆ ಇಂದ್ರಿಯಗಳ ಒಂದು ಸಂಪರ್ಕದಿಂದ ಆ ಕಾಮನೆಗಳು ಜಾಗೃತಿ ಆಗೋದಕ್ಕೆ ಒಂದು ಅವಕಾಶ ಇದ್ದೇ ಇರತ್ತೆ, ಯಾವಾಗ ಅದು ಒಳಗಿದೆಯೋ ಅವಾಗ. ಅದರಿಂದಾಗಿ ಕಾಮಿಯಾಗಿ ಇರಬಾರ್ದು. ಎಲ್ಲ ಕಾಮನೆಗಳನ್ನು ತೊರೆದವನಾಗಿ ಇರುವಂತ ಜ್ಞಾನಿಗೆ ಎಲ್ಲ ವಿಷಯಗಳು ಅವನ ಮೇಲೆ ದಾಳಿ ಮಾಡಿದ್ರು ಕೂಡ ಆ ವಿಷಯವನ್ನು ಬಯಸೋದೇ ಇಲ್ಲ ಅವನು ಅಂತಾರೆ. ವಿಷಯವನ್ನು ಬಯಸೋದೇ ಇಲ್ಲ, ಅದನ್ನ ಅವನು
ತಾನು ತಾನ್ ಪಾಟಿಗೆ ತಾನೇ ಇರ್ತಾನ ಅಂತ ಅನ್ನೋದನ್ನ ಹೇಳ್ತಾರೆ. ಏನ್ ಬೇಕಾದ್ರೆ ಆಹಾರ ತಂದಿಡ್ಲಿ, ಆದ್ರೆ ಆ ಆಹಾರಕ್ಕಾಗಿ ಹಾತೊರೆಯೋದಿಲ್ಲ, ತಿನ್ಬೇಕು ಅಂತ ಅನ್ನೋದು ಅವನಿಗಿರೋದಿಲ್ಲ. ಅದ್ ಸಹಜವಾಗಿ ಅವನಿಗಿರತ್ತಲ್ಲ, ಅದೇ ಭಗವಂತನ ಅನುಗ್ರಹ. ಅವನು ಪರಮಾತ್ಮನ ಕಂಡವ ಅಂತ ಅನ್ನೋದನ್ನ ಕೂಡ ನಾವು ತಿಳಿಯಬಹುದು. ಈ ಈ ಚಿ- ಈ ಈ ಒಂದು ದೃಷ್ಟಾಂತದಿಂದ ಯಾವುದೇ ವಿಷಯಗಳು ದಾಳಿ ಮಾಡಿದಾಗೂ ಕೂಡ ಜ್ಞಾನಿಗೆ ಆ ವಿಷಯಗಳ ಪ್ರವೇಶ ಆಗೋದ್ರಿಂದ ಅವನಿಗೆ ಏನು ವಿಚಲಿತ ಆಗೋದಿಲ್ಲ ಮನಸ್ಸು. ವಿಷಯಗಳು ಬರ್ದೇ ಇರುವಂತ ಒಂದು ಸ್ಥಿತಿಯಲ್ಲಿಯೂ ಕೂಡ ಅವನ ಮನಸ್ಸು ವಿಚಲಿತ ಆಗೋದಿಲ್ಲ. ಸದಾಕಾಲವು ಆ ವಿಷಯ ಅಂತ ಅನ್ನೋದ್ರ ಬಗ್ಗೆಯೇ ಒಂದು ಅವನಿಗೇನು ಕಂಡುಕೊಳ್ಳೋದೇ ಇಲ್ಲ ಅದ್ರ ಬಗ್ಗೆ. ಅಂತ ಸ್ಥಿತಿಯನ್ನು ತಲುಪಿರ್ತಾನ ಒಂದು ಜ್ಞಾನಿ. ಅವನಿಗೆ ಪರಮಾತ್ಮನಲ್ಲೇ ಪ್ರಜ್ಞೆ ಅಂತ ಅನ್ನೋದು ದೃಢವಾಗಿರತ್ತೆ ಅಂತ ಅನ್ನೋದನ್ನ ಹೇಳ್ತಾರೆ. ಇದನ್ನು ನಾವು ಇವಾಗ ಸಮರ್ಪಣೆ. ಅಸ್ಮತ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀ.